ಮಾಡಿದ್ದು ಏನಾಯ್ತು? ಈಗ ತಿರ್ಗು ಆನ್ ಮಾಡ್ತೆ. ಸರಿ ಸರಿ. ಇಲ್ಲಿ ಮಧ್ವಾಚಾರ್ಯರೇ ಬರೀ ಸನ್ಯಾಸಿಷ್ಯಗಳ ಶಿಷ್ಯರೇ ಅಂತ ಏನಿಲ್ಲ. ಅನೇಕ ಮಂದಿ ಗೃಹಸ್ಥಾಶ್ರಮಿಗಳ ಶಿಷ್ಯರು ಕೂಡ ಇದ್ದರು. ಅವರೂ ಕೂಡ ಆಚಾರ್ಯರದು ಸಂಪೂರ್ಣ ಅನುಗ್ರಹವನ್ನ ಮಾಡಿದ್ರಂತೆ ಅವರಿಗೂ ಕೂಡ. ಅದರಲ್ಲಿ ವಿಶೇಷವಾಗಿ ಗೃಹಸ್ಥ ಶಿಷ್ಯರಲ್ಲಿ ಲಿಕುಚ ಎಂಬುವಂತಹ ವಂಶದಲ್ಲಿ ಹುಟ್ಟಿದ ತ್ರಿವಿಕ್ರಮ ಪಂಡಿತಾಚಾರ್ಯರು ನೋಡಿ, ವಾದವನ್ನ ಮಾಡಿದಂತಹ ಮಹಾ ಅದ್ವೈತ ಶಿರೋಮಣಿ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರು ಮತ್ತೆ ಅವರ ತಮ್ಮ ಶಂಕರಾಚಾರ್ಯರು ಅಂತ. ಅದೇ ರೀತಿ ಅವರ ಒಂದು ವಂಶದಲ್ಲಿ ಸ್ವಲ್ಪ ದೂರದ ಸಂಬಂಧಿ ಇನ್ನೊಬ್ಬ ಶಂಕರಾಚಾರ್ಯರು ಅಂತ. ಈ ರೀತಿ 3 ಜನ ವಿಶೇಷವಾಗಿ ಆಚಾರ್ಯರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಗೃಹಸ್ಥಾಶ್ರಮಿಗಳು. ಹೀಗೆ 3 ಮಂದಿ, ನಾ ಹೇಳಿದ್ದೆ ಹಿಂದೆ ಅಗ್ನಿಗಳು ಇದೆ ಅಂತ. ಅವರು ಹೇಗೆ ಪ್ರಸಿದ್ಧರಾಗಿದ್ದರು ಅಂತಂದ್ರೆ ಈ 3 ಅಗ್ನಿಗಳ ಹಾಗೆ. ದಾಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ ಎಂಬುವಂತಹ ಅಗ್ನಿಗಳು ಹೇಗೆ ಪ್ರಕಾಶಮಾನವಾಗಿವೆಯೋ, ಅಂದ್ರೆ ಅಗ್ನಿಗಳಲ್ಲಿ ಅವುಗಳು ಶ್ರೇಷ್ಠವೋ, ಹಾಗೆ ಈ ಒಂದು ಗೃಹಸ್ಥಾಶ್ರಮಿಗಳ ಶಿಷ್ಯರಲ್ಲಿ ಈ 3 ಜನ ಬಹಳ ವಿಶೇಷವಾಗಿ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಬಹವಃ ಗೃಹಿಣಃ ಅಪಿ ಅಸ್ಮಾತ್ ಸಮಗ್ರಾನುಗ್ರಹಂ ಯಯುಃ ದೀಪ್ರಾಹ ಯತ್ರ ಅಗ್ನಯಃ ಇವ ತ್ರಯಃ ಲಿಕುಚಶೇಖರಾಃ. ನೋಡಿ, ಇಷ್ಟೊತ್ತು ತನಕ ಹೇಳಿದ್ದು ಸ್ವಲ್ಪ ಮನಸ್ಸು ಶಾಂತವಾಗಿದೆ. ಈ ಒಂದು ಶ್ಲೋಕ ಮುಗಿದ ಮೇಲೆ ಈ ಪಾಠ ಮತ್ತೆ ಮನಸ್ಸು ಸಂಸಾರದಲ್ಲೇ ಬೀಳುತ್ತೆ. ಹೇಗೆ ಮಾಡಿದಾನಲ್ಲ ದೇವರು, ಯಪ್ಪ ಏನ್ ನೆನೆಸ್ಕೊಳ್ಬೇಕು ದೇವರನ್ನ. ಕೇಳೋ ತನಕ ಮತ್ತೆ ಪಾಠ ಮುಗೀತು ಶುರು ಆಗತ್ತೆ. ಮತ್ತೆ ಅಟ್ಯಾಚ್ಮೆಂಟ್ ಬೇಡ ಅಂತಾರೆ, ಅದು ಹೇಗೆ ಆಕ್ಚುಲಿ ಹೇಗೆ ಸಾಧ್ಯ? ಏಕೆ ಮಮತೆ ಕೊಟ್ಟು ದಣಿಸುವಿರಂಗ, ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ. ಏಕೆ ಮಮತೆ ಕೊಟ್ಟು, ಮಮತಾ ನನ್ನದು, ನನ್ನವಳು, ನನ್ನದು, ನನ್ನ ಮಗು, ನನ್ನ ಹೆಂಡತಿ, ನನ್ನ ಮನೆ, ನನ್ನ ಅಪ್ಪ ಅಮ್ಮ, ಇಂತಹ ಮಮತೆಯನ್ನ ಕೊಟ್ಟು ಎದಕ್ಕೆ ದಣಿಸ್ತಾ ಇದ್ದೀಯಪ್ಪ ಕೃಷ್ಣ ಅಂತ ವಿಜಯದಾಸರು. ಅರಿತು ಅರಿತು ಎನಗೆ ಅರಲಭವಾದರು, ವಿರಕೂತಿ ವಿಷಯದಲ್ಲಿ ಬಾರದು. ಕರುಣ ಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ, ಕರುಣ ಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ, ಮರಳು ನೀಗಾವ ಬಗೆಗಾಣೇನೋ ರಂಗ. ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ತನುವು ತನ್ನದು ಅಲ್ಲ ತನು ಸಂಬಂಧಿಗಳಾರೋ. ಯಾರಪ್ಪ ನಿಮ್ಗೆ ಶರೀರದ ಸಂಬಂಧಿಕರು ಯಾರು? ಈ ಒಂದು ಜನ್ಮಕ್ಕಷ್ಟೇ. ಈ ಒಂದು ಜನ್ಮಕ್ಕೆ ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು. ತನುವು, ಈ ಶರೀರ ನಿಂದ, ನಂದ ಇದು ಶರೀರ ಅಲ್ಲ. ತನುವು ತನ್ನದು ಅಲ್ಲ ತನು ಸಂಬಂಧಿಗಳಾರೋ. ತನುವಾರೋ ತಾನ್ಯಾರೋ ಅವರಿಗೆ, ಧನ ಮೊದಲಾದ ದುರ್ವಿಷಯಗಳ ಅನುಭವ, ಧನ ಮೊದಲಾದ ದುರ್ವಿಷಯಗಳ ಅನುಭವ, ಮರಳು ನೀಗಾವ ಬಗೆಗಾಣೇನೋ ರಂಗ. ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ಕೊನೆಗೆ ಏನ್ ಕೇಳೋದು? ಎಂಡ್ ಆಫ್ ದ ಪಾರ್ಟ್ ಏನ್ ಕೇಳಬಹುದು? ಎಂದಿಗೆ ನಿನ್ನ ಇದು ಚಿತ್ತಕ್ಕೆ ಬರುವುದೋ, ಅಂದಿಗೆ ಉದ್ಧರಿಸೋ ಕರುಣಿಯೇ. ನಿನ್ನ ಮನಸ್ಸಿಗೆ ಯಾವಾಗ ಬರ್ತದೆ ಆವಾಗ ಉದ್ಧಾರ ಮಾಡಪ್ಪ, ಸಾಕು, ಇನ್ನೇನು ಬೇಡ. ಎಂದಿಗೆ ನಿನ್ನ ಇದು ಚಿತ್ತಕ್ಕೆ ಬರುವುದೋ, ಅಂದಿಗೆ ಉದ್ಧರಿಸೋ ಕರುಣಿಯೇ.
ಸುಂದರ ವಿಗ್ರಹ ಗೋಪಾಲ ವಿಠಲ ಗೋಪಾಲದಾಸರು. ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂದ್ರ ಭವ ವಿಮೋಚಕ ನಮೋ ನಮೋ ರಂಗಾ ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ಯಾಕಪ್ಪ ಈ ಮಮತೆ? ಎಷ್ಟು ಘೋರವಾದ ಮಮತೆ. ಬಂದ್ರೂ ನನ್ನದು, ಹೋದ್ರೂ ಟೆನ್ಷನ್, ಬಂದ್ರೂ ಟೆನ್ಷನ್. ಬಂದ್ರೆ ಹೇಗ್ ಕಾಪಾಡೋದು ಅಂತ ಟೆನ್ಷನ್, ಹೋದ್ರೆ ಹೋಯ್ತಲ್ಲ ಅನ್ನೋ ಟೆನ್ಷನ್. ಸಂಸಾರ ಹೀಗೆ. ಆದ್ರಿಂದ ನಿನಗೆ ಯಾವಾಗ ಮನಸ್ಸು ಬರ್ತದೋ ಆವಾಗ ನಮ್ಮನ್ನು ಉದ್ಧಾರ ಮಾಡು. ನೀ ಉದ್ಧಾರ ಮಾಡ್ತೀಯ ಅನ್ನೋ ನಂಬಿಕೆ ಇದೆ. ಮಾಡಿಯೇ ಮಾಡ್ತೀಯ. ತಲ್ಲಣಿಸಿದರು ಕಂಡೆ ತಾಳು ಮನವೇ. ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವೇ ಇಲ್ಲ. ತಲ್ಲಣಿಸಿದರು ಕಂಡೆ ತಾಳು ಮನ. ಸರಿ, ಇವತ್ತಿನ ಪಾಠ ಮುಗಿಸೋಣ. ಚೆನ್ನಾಗಿತ್ತು ಆಚಾರ್ಯ. ಒಂದು ಶ್ರೀನಿವಾಸಕ್ಕೆ ಬಂದ ಜನಕ್ಕೆ ಬರಲಿ.